ಹಾಯ್ ಫ್ರೆಂಡ್ಸ್, ಈ ರೀತಿ ಮಿರ್ಚಿ ಬೋಂಡ ಮಾಡೋಣ ಇವತ್ತು. ಇದು ಸ್ವಲ್ಪ ಸ್ಪೆಷಲ್ ಆಗಿದೆ, ಹೇಗೆ ಮಾಡೋದು ಅಂತ ನೋಡೋಣ. ನಾನು ಇದಕ್ಕೆ 2 ಬೌಲು ಕಡಲೆ ಪುಡಿ, 2 ಸ್ಪೂನ್ ಅಕ್ಕಿ ಹಿಟ್ಟಿನ ಪುಡಿ, ಮತ್ತು ಸ್ವಲ್ಪ ಸಣ್ಣ ಜೀರಿಗೆ ಮತ್ತು ಸ್ವಲ್ಪ ಸೋಡಾ ಪುಡಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೀರು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಒಂದು ಬೌಲಿಗೆ ಖಾರದ ಪುಡಿ, ಉಪ್ಪಿನ ಪುಡಿ, ಜೀರಿಗೆ ಪುಡಿ ಹಾಕ್ತಾಯಿದ್ದೀನಿ. ಜೀರಿಗೆ ಪುಡಿನ 2 ಸ್ಪೂನ್ ಹಾಕ್ತಾಯಿದ್ದೀನಿ. ಜೀರಿಗೆ ಪುಡಿ ಎಷ್ಟು ತೊಗೊತೀವೋ ಅಷ್ಟು ಇದು ಟೇಸ್ಟಿ ಕೊಡುತ್ತೆ, ಹಾಗಾಗಿ ಇದಕ್ಕೆ ಜಾಸ್ತಿ ಜೀರಿಗೆ ಪುಡಿನೇ ತೊಗೊಬೇಕು. ಆಮೇಲೆ ಅರ್ಧ ಸ್ಪೂನ್ ಮೆಣಸಿನ ಪುಡಿ, ಮತ್ತು ಇದಕ್ಕೆ ನಾನು ಧನಿಯಾ ಪುಡಿ ಕೂಡ ಅರ್ಧ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಇದು ಧನಿಯಾ ಪುಡಿ ಮಿಕ್ಸ್ ಮಾಡ್ಕೊಳ್ಳಿ, ನೀಟಾಗಿ ರೆಡಿ ಮಾಡಿ ಇಟ್ಕೊಳೋದು. ನೋಡಿ, ಈಗ ಮಿಕ್ಸ್ ಮಾಡಿರುವಂಥ ಪೌಡರು ಮತ್ತು ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಬೋಂಡ ಮಾಡಲಿಕ್ಕಂತ ಮೆಣಸಿಕಾಯಿ ಬರುತ್ತಲ್ಲ, ಆ ಮೆಣಸಿಕಾಯಿ ತೊಗೊಂಡಿದ್ದೀನಿ, ಮತ್ತು ಒಂದು ನಿಂಬೆಹಣ್ಣು ತೊಗೊಂಡಿದ್ದೀನಿ. ನೋಡಿ, ಈ ರೀತಿ ಬೋಂಡನ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕ್ರಿಸ್ಪಿಯಾಗಿ ನಿಧಾನಕ್ಕೆ ಬೇಯಿಸ್ಕೊಬೇಕು, ಒಳಗಡೆ ಎಲ್ಲ ನೀಟಾಗಿ ಬೇಯಬೇಕದು. ಸೊ ಕ್ರಿಸ್ಪಿಯಾಗಿ ಮಾಡ್ಕೊಬೇಕಾಗುತ್ತೆ ಇದನ್ನು. ನೋಡಿ, ಬೋಂಡ ಈಗ ಫಸ್ಟ್ ಮಾಡ್ಕೊಂಡಿದ್ದೀನಿ. ಬಿಸಿ ಇರುವಾಗಲೇ ಇದನ್ನು ಮಾಡಬೇಕು, ಬೋಂಡ ತಣ್ಣಗಾಗಕ್ಕೆ ಬಿಡಬೇಡ್ದು. ಫಸ್ಟು ಇದನ್ನು ಬೋಂಡ ಏನು ಮಾಡ್ಕೊಂಡಿರ್ತೀವಿ ಅದನ್ನು ಸೆಂಟರಲ್ಲಿ ಕಟ್ ಮಾಡ್ಕೊಬೇಕು. ನಾವು ಒಂದು ಮೆಣಸಿಕಾಯಿನ ಹಾಫ್ ಕಟ್ ಮಾಡ್ಕೊಂಡು ಮಾಡಿದ್ದೀನಿ, ಫುಲ್ ಮೆಣಸಿಕಾಯಿ ಮಾಡಿಲ್ಲ. ಈ ರೀತಿ ನೀಟಾಗಿ ಮಧ್ಯದಲ್ಲಿ ಮಾಡಿಕೊಂಡು ಸ್ವಲ್ಪ ಅಗಲ ಮಾಡ್ಕೊಬೇಕು. ಪಿಜ್ಜಾ ಕಟ್ಟರು ಅಥವಾ ಚಾಕುಲ್ಲಾದರೂ ನಾವು ಈ ರೀತಿ ಕಟ್ ಮಾಡ್ಕೊಬೇಕು, ಫುಲ್ ಕಟ್ ಮಾಡಬಾರ್ದು. ಸೆಂಟ್ರಲ್ಲಿ ಈ ರೀತಿ ಓಪನ್ ಮಾಡ್ಕೊಬೇಕು ಒಂದು ಸೈಡಲ್ಲಿ. ಇಷ್ಟೇ ಓಪನ್ ಮಾಡಿಕೊಂಡು ಪೌಡರ್ ಹಾಕ್ಕೊಬೇಕು. ನಾವೇನು ರೆಡಿ ಮಾಡ್ಕೊಂಡಿರ್ತೀವಿ, ಜೀರಾ ಪೌಡರು, ಮೆಣಸಿನ ಪೌಡರ್ ಎಲ್ಲ ಮಿಕ್ಸ್ ಮಾಡಿ ಆ ಪೌಡರ್ನ ಫಸ್ಟು ಇದಕ್ಕೆ ಫಿಲ್ ಮಾಡಬೇಕು. ಈ ರೀತಿ ಒಂದು ಸಲ ಮನೇಲಿ ಮಾಡಿ, ಚೆನ್ನಾಗಿರುತ್ತೆ. ಯಾವಾಗಲೂ ಒಂದೇ ಥರ ಮಾಡೋಕ್ಕಿಂತ ಈ ರೀತಿ ಬೇರೆ ಥರ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನೋಡಿ, ಈರುಳ್ಳಿನ ಈ ಮಧ್ಯದಲ್ಲಿ ಫಿಲ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಪೌಡರ್ ಹಾಕಾದ್ಮೇಲೆ ಇದ್ರ ಜೊತೆ ಯಾವುದೇ ರೀತಿ ಚರ್ಮುರಿ ಆಗಲಿ ಮಂಡಕ್ಕಿ ಆಗಲಿ ಸೈಡ್ಸಿಗೆ ಏನು ಬೇಕಾಗಲ್ಲ, ಇದು ಒಂದೇ ಸಾಕು, ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನಲಿಕ್ಕೆ. ಇದನ್ನು ಮಕ್ಕಳಿಗೆ ಕೂಡ ಕೊಡ್ಬೋದು, ಯಾಕಂದರೆ ಇದು ಮೆಣಸಿಕಾಯಲ್ಲಿ ಖಾರ ಇರೋದಿಲ್ಲ, ಆರಾಮಾಗಿ ತಿಂತಾರೆ. ಈರುಳ್ಳಿ ಆದಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಆದಮೇಲೆ ಮತ್ತೆ ಅದರ ಮೇಲೆ ಕೂಡ ಮತ್ತೆ ಜೀರಾ ಪೌಡರ್ ಏನು ಮಾಡ್ಕೊಂಡಿರ್ತೀವಿ, ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ, ಖಾರದ ಪುಡಿ, ಉಪ್ಪಿನ ಪುಡಿ, ಜೀರಿಗೆ ಪುಡಿ, ಮೆಣಸಿನ ಪುಡಿ, ಧನಿಯಾ ಪುಡಿ, ಅದನ್ನು ಮತ್ತೆ ಹಾಕಬೇಕು ಇದ್ರ ಮೇಲೆ. ಈಗ ಇದು ಫಿಲ್ಲಿಂಗ್ ಆಗಿ ಮುಗಿಯುತ್ತೆ. ಸ್ವಲ್ಪ ನೀಟಾಗಿ ಹಾಕ್ಕೊಂಡ್ರೆ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ, ಸಪ್ಪೆ ಬರಲ್ಲ. ಈಗ ನೋಡಿ, ಇದ್ರ ಮೇಲೆ ಸೆಂಟರಿಗೆ ಕರೆಕ್ಟಾಗಿ ಲೆಮನ್ ಹಾಕಬೇಕು. ನಿಂಬೆಹಣ್ಣಿನ ರಸನ ಈಗ ಸೆಂಟ್ರಲ್ಲಿ ಕರೆಕ್ಟಾಗಿ ಎಲ್ಲದಕ್ಕೂ ಹಾಕ್ಕೊಂಡು ಹೋಗಬೇಕು. ನಿಂಬೆಹಣ್ಣು ಹಾಕ್ಕೊಳ್ಳೋದ್ರಿಂದ ಬೇರೆ ಥರನೇ ಟೇಸ್ಟ್ ಬರುತ್ತೆ ನಮಗೆ. ಒಂದು ಸಲ ಮಾಡಿ ನೋಡಿ, ನಿಜವಾಗ್ಲೂ ಇಷ್ಟ ಆಗುತ್ತೆ, ಇದು ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಬೋಂಡ ರೆಡಿಯಾಗಿದೆ. ಇದನ್ನು ಒಂದು ಸಲ ಮನೇಲಿ ಮಾಡಿ, ಡಿಫ್ರೆಂಟಾಗೂ ಇರುತ್ತೆ ಮತ್ತು ಟೇಸ್ಟಿಯಾಗೂ ಇರುತ್ತೆ. ಥ್ಯಾಂಕ್ ಯು.